ನಾಡಿನೆಲ್ಲೆಡೆ ಶಿವರಾತ್ರಿ ಆಚರಣೆ ನಡೀತಾ ಇದೆ. ಶಿವ ದೇವಾಲಯಗಳಿಗೆ ಬೆಳಗಿನಿಂದಲೂ ಕೂಡ ಸಾಕಷ್ಟು ಭಕ್ತರು ಬರ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಶಿವ ದೇವಾಲಯ ಆಗಿರ್ತಕ್ಕಂಥ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನಕ್ಕೂ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ನಾನೀಗ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದಲ್ಲೇ ಇದ್ದೇನೆ. ನೀವು ಗಮನಿಸ್ಬೋದು, ಇದು ಮಂಗಳೂರಿನ ಇತಿಹಾಸ ಪ್ರಸಿದ್ಧ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನ. ಇವತ್ತು ಶಿವರಾತ್ರಿ ಹಿನ್ನೆಲೆಯಲ್ಲಿ ಸಾಕಷ್ಟು ಭಕ್ತರು ದೇವಸ್ಥಾನಗಳಿಗೆ ಇವತ್ತು ಬೆಳಗ್ಗಿನಿಂದಲೂ ಕೂಡ ಬರ್ತಾ ಇದ್ದಾರೆ. ಗಮನಿಸ್ಬೋದು, ಈಗಾಗಲೇ ದೇವಸ್ಥಾನದಲ್ಲಿ ಅಂದರೆ ಈ ಮಹಾಶಿವರಾತ್ರಿ ಆಚರಣೆ ಬೇಕಂದ್ರೆ ಎಲ್ಲ ತಯಾರಿಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಸರತಿ ಸಾಲಿನಲ್ಲಿ ಬಂದು ಶ್ರೀದೇವರ ದರ್ಶನವನ್ನು ಕೂಡ ಪಡೀತಾ ಇದ್ದಾರೆ. ಇನ್ನು ಇಲ್ಲಿ ಪ್ರಮುಖವಾಗಿ ಇವತ್ತು ರಾತ್ರಿ ಇಡೀ ಜಾಗರಣೆ ನಡೆಯುತ್ತೆ. ಭಕ್ತರು ಕೂಡ ಇವತ್ತು ರಾತ್ರಿ ಇಡೀ ಇಲ್ಲೇ ಶಿವಭಕ್ತರು ಇಲ್ಲಿ ಬಂದು ಜಾಗರಣೆಯನ್ನು ಮಾಡ್ತಾರೆ. ಹೆಚ್ಚಿನ ಭಕ್ತರು ಇವತ್ತು ಉಪವಾಸದಿಂದ ಇರ್ತಾರೆ. ಆ ಬಳಿಕ ರಾತ್ರಿ ಇಡೀ ಜಾಗರಣೆ ಇದ್ಕೊಂಡು ಶಿವನನ್ನು ಆರಾಧನೆ ಮಾಡ್ತಾರೆ. ಇಲ್ಲಿ ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಬಂದಂಥ ಭಕ್ತರು ಮೊದಲು ಹೆಚ್ಚಿನ ಭಕ್ತರು ಇಲ್ಲಿ ತೀರ್ಥ ಸ್ನಾನವನ್ನು ಕೂಡ ಮಾಡ್ತಾರೆ. ಪ್ರಮುಖವಾಗಿ ಇಲ್ಲಿ 7 ಕೆರೆ ಇದೆ, ಅದನ್ನು ಕೂಡ ತೋರಿಸ್ತೇನೆ. ಇಲ್ಲಿ ಗಮನಿಸ್ಬೋದು, ಈ ಭಾಗದಲ್ಲಿ ಆ ದೇವಸ್ಥಾನದ ಮೇಲ್ಭಾಗದಲ್ಲಿ 7 ತೀರ್ಥ ಕೆರೆಗಳಿವೆ. ತೀರ್ಥ ಸ್ನಾನ ಮಾಡುವಂಥ ಕೆರೆಗಳು ಒಟ್ಟು 7 ಕೆರೆ ಇದೆ. ಈ 7 ಕೆರೆಗಳಲ್ಲಿ ಮಿಂದೆದ್ದು ಇಲ್ಲಿ ಭಕ್ತರು ತೀರ್ಥ ಸ್ನಾನವನ್ನು ಮಾಡಿ ಆ ಬಳಿಕ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡಿತಿರುವಂಥದ್ದು ನೀವು ಗಮನಿಸ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಬೆಳಗಿನಿಂದಲೂ ಕೂಡ ಈ ಭಾಗದಲ್ಲಿ ಈ 7 ಕೆರೆ ಏನಿದೆ ಈ ಭಾಗದಲ್ಲಿ ಬಂದು ತೀರ್ಥ ಸ್ನಾನವನ್ನು ಮಾಡಿಕೊಂಡು ಆ ಬಳಿಕ ಅವರು ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆಯೋದಕ್ಕೆ ಹೋಗ್ತಿರುವಂಥದ್ದು. ಆ ಬಳಿಕ ಅಲ್ಲಿ ಸರತಿ ಸಾಲು ಗಮನಿಸ್ಬೋದು. ಅಲ್ಲಿ ಆ ಸರತಿ ಸಾಲಿನಲ್ಲಿ ಬರುವಂಥ ಭಕ್ತರು ಆ ಭಾಗದಲ್ಲಿ ಗೋಮುಖ ತೀರ್ಥ ಇದೆ. ಪ್ರಮುಖವಾಗಿ ಆ ತೀರ್ಥ ಕಾಶಿಯಿಂದ ಬರುತ್ತೆ ಎನ್ನುವಂಥ ಒಂದು ಪ್ರತೀತಿಯು ಕೂಡ ಇದೆ. ಇಲ್ಲಿ ವರ್ಷದ 365 ದಿನವೂ ಕೂಡ ನಿರಂತರವಾಗಿ ಆ ಗೋಮುಖ ಮೂರ್ತಿ ಏನಿದೆ ಅಲ್ಲಿಂದ ತೀರ್ಥ ಬರ್ತಾ ಇರುತ್ತೆ. ಯಾವತ್ತೂ ಕೂಡ ಅಲ್ಲಿ ತೀರ್ಥ ಬತ್ತಿ ಹೋಗೋದಿಲ್ಲ. ಸೊ ಅಲ್ಲಿಂದ ತೀರ್ಥವನ್ನು ಅಂದರೆ ಭಕ್ತರೇ ಒಂದು ಆ ಕಲಶ ಏನು ಚೊಂಬೆ ಇದೆ ಅದರಿಂದ ತಗೊಬಂದು ಭಕ್ತರೇ ಆ ಒಂದು ತೀರ್ಥವನ್ನು ಹಿಡ್ಕೊಬಂದು ಇಲ್ಲಿ ಮೇಲ್ಭಾಗದಲ್ಲಿ ಶಿವಲಿಂಗಕ್ಕೆ ತೀರ್ಥವನ್ನು ಅಭಿಷೇಕ ಮಾಡುವಂಥ ಅವಕಾಶವು ಕೂಡ ಭಕ್ತರಿಗೆ ಕಲ್ಪಿಸಲಾಗಿರುವಂಥದ್ದು. ಕೆಳಭಾಗದಲ್ಲಿ ಕದ್ರಿ ದೇವಸ್ಥಾನ ಇದೆ, ಮೇಲ್ಭಾಗದಲ್ಲಿ ತೀರ್ಥ ಕೆರೆ ಇದೆ. ಆ ಬಳಿಕ ಇಲ್ಲಿ ಗೋಮುಖ ತೀರ್ಥ ಏನು ಸಿಗುತ್ತೆ ಅದನ್ನು ಹಿಡ್ಕೊ ಬರ್ತಾರೆ. ಇಲ್ಲಿ ಗಮನಿಸ್ಬೋದು, ಈ ಭಾಗದಲ್ಲಿ ಇಲ್ಲಿ ಗಮನಿಸ್ತಕ್ಕಂಥ ಈ ಮೇಲ್ಭಾಗದಲ್ಲಿ ಕದ್ರಿ ಜೋಗಿ ಮಠಕ್ಕೆ ಸಂಬಂಧಪಟ್ಟಂಥ ಒಂದು ಜಾಗ ಇದೆ. ಇಲ್ಲಿ ಈ ಒಂದು ಕದ್ರಿ ಜೋಗಿ ಮಠ ಮತ್ತು ಕದ್ರಿ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೂ ಅವಿನಾಭಾವ ಸಂಬಂಧ ಇದೆ. ಪ್ರಮುಖವಾಗಿ ಇಲ್ಲಿ ಉತ್ತರ ಪ್ರದೇಶದ ಗೋರಕ್ಷನಾಥ ಏನು ಯೋಗಿ ಆದಿತ್ಯನಾಥ ಎಂದರೆ ಅವರಿಗೆ ಸಂಬಂಧಪಟ್ಟಂಥ ಮಠ ಇದಾಗಿದೆ. ಸೊ ಇಲ್ಲಿ ಈ ಒಂದು ಜೋಗಿ ಮಠಕ್ಕೆ ಸಂಬಂಧಪಟ್ಟಂಥ ಒಂದು ಶಿವಲಿಂಗವೂ ಕೂಡ ಇದೆ. ಇಲ್ಲಿ ಭಕ್ತರು ನೇರವಾಗಿ ಬಂದು ತೀರ್ಥವನ್ನು ಶಿವಲಿಂಗಕ್ಕೆ ಅಭಿಷೇಕ ಮಾಡುವಂಥ ಅವಕಾಶವೂ ಕೂಡ ಇದೆ. ಸೊ ಬೆಳಗಿನಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಇಲ್ಲಿ ಶಿವಲಿಂಗಕ್ಕೆ ತೀರ್ಥವನ್ನು ಅಂದರೆ ತೀರ್ಥಾಭಿಷೇಕವನ್ನು ಮಾಡುವಂಥ ಅವಕಾಶವನ್ನು ಕೂಡ ಅವರಿಗೆ ಇರುವಂಥದ್ದು. ಸೊ ಹೀಗಾಗಿ ಬಿಲ್ವಪತ್ರೆಯನ್ನು ಶಿವಲಿಂಗಕ್ಕೆ ಅರ್ಪಿಸಿ ಆ ಬಳಿಕ ಕೆಳಗೆ ಗೋಮುಖ ತೀರ್ಥದಿಂದ ತಂದಂಥ ತೀರ್ಥವನ್ನು ಆ ಒಂದು ಶಿವಲಿಂಗಕ್ಕೆ ಅಭಿಷೇಕ ಮಾಡುವಂಥ ಅವಕಾಶ ಸ್ವತಃ ಭಕ್ತರು ತಮ್ಮದೇ ಆದಂಥ ಕೈಯಿಂದ ಆ ಒಂದು ಶಿವಲಿಂಗಕ್ಕೆ ಅಭಿಷೇಕ ಮಾಡುವಂಥ ಅವಕಾಶವೂ ಕೂಡ ಇದೆ. ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಬೆಳಗಿನಿಂದಲೂ ಕೂಡ ಭಕ್ತರು ಬರ್ತಾ ಇದ್ದಾರೆ. ಇವತ್ತು ರಾತ್ರಿಯೂ ಕೂಡ ನಿರಂತರವಾಗಿ ಈ ಭಾಗದಲ್ಲಿ ಭಜನೆ ಇರ್ಬೋದು, ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಮತ್ತು 3 ಗಂಟೆಗೊಮ್ಮೆಯೂ ಕೂಡ ಇಲ್ಲಿ ಕದ್ರಿ ಶ್ರೀ ಮಂಜುನಾಥನ ಶಿವಲಿಂಗ ಇದೆ, ಅದಕ್ಕೂ ಕೂಡ ನಿರಂತರವಾಗಿ ವಿವಿಧ ರೀತಿಯ ದ್ರವ್ಯಗಳಿಂದ ಅಭಿಷೇಕವೂ ಕೂಡ ಆಗ್ತಾ ಇರುತ್ತೆ. ರಾತ್ರಿ ಅಂದರೆ ನಿರಂತರವಾಗಿ ಭಜನೆ ಕಾರ್ಯಕ್ರಮ ಇರುತ್ತೆ. ಮತ್ತು ಇದ್ರ ಜೊತೆಗೆ ರಾತ್ರಿ ಹೊತ್ತಲ್ಲಿ ಕದ್ರಿ ಶ್ರೀ ಮಂಜುನಾಥ ಸ್ವಾಮಿಯ ದೇವಸ್ಥಾನದಲ್ಲಿ ರಥೋತ್ಸವ ಕೂಡ ಇರುತ್ತೆ. ಸೊ ನಾಳೆ ಬೆಳಿಗ್ಗೆವರೆಗೂ ಕೂಡ ನಿರಂತರವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಒಟ್ಟಿನಲ್ಲಿ ಕೇವಲ ಕದ್ರಿ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಮಾತ್ರ ಅಲ್ಲ, ಬೆಳ್ತಂಗಡಿ ಅಂದರೆ ದಕ್ಷಿಣ ಕನ್ನಡ ಬೆಳ್ತಂಗಡಿ ತಾಲೂಕಿನ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಲಕ್ಷಾಂತರ ಭಕ್ತರು ಬರ್ತಾ ಇದ್ದಾರೆ. ಹೆಚ್ಚಿನ ಭಕ್ತರು ಪಾದಯಾತ್ರೆ ಮೂಲಕವೂ ಕೂಡ ಬಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಂಜುನಾಥನ ದರ್ಶನವನ್ನು ಕೂಡ ಪಡೀತಾ ಇದ್ದಾರೆ. ಕದ್ರಿ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಭಕ್ತರು ಬಂದು ನಿರಂತರವಾಗಿ ಬಂದು ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಭಕ್ತರು ಶ್ರೀದೇವರ ದರ್ಶನವನ್ನು ಕೂಡ ಪಡೀತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಲ್ಫ್ರೆಡ್ ಜೊತೆ ಅಶೋಕ್, TV9 ಮಂಗಳೂರು.